CET ರಿಸಲ್ಟ್ ನೆನ್ನೆ ನೀವೆಲ್ಲರೂ ಕೂಡ ಚೆಕ್ ಮಾಡಿದಿರಾ? ಏನಾಗಿದೆ ಅಂದ್ರೆ ನೆನ್ನೆ ಎಷ್ಟೊಂದು ಜನಕ್ಕೆ ರಿಸಲ್ಟ್ ಬಂದಿಲ್ಲ. ಮತ್ತೆ ರಿಸಲ್ಟ್ ಎಷ್ಟು ಜನಕ್ಕೆ ನೆನ್ನೆ ಅನೌನ್ಸ್‌ಮೆಂಟ್ ಆಗಿದೆ. ಇವಾಗ ರಿಸಲ್ಟ್ ಯಾರ್ಯಾರಿಗೆ ಅನೌನ್ಸ್‌ಮೆಂಟ್ ಆಗಿಲ್ಲ ನಿಮ್ಗೂ ಕೂಡ ಒಂದು ಡೌಟ್ ಇದೆ. ಇವಾಗ ನಮ್ಮ ರಿಸಲ್ಟ್ ಏನಾದ್ರು ಕಮ್ಮಿ ಆಗುತ್ತಾ? ಇವಾಗ ಲೇಟ್ ಆಗಿ ರಿಸಲ್ಟ್ ಕೊಡ್ತಾರಲ್ಲ ಸ್ಪಾಟ್ ರ್ಯಾಂಕಿಂಗ್ ಮುಖಾಂತರ ಅಂತ ಕೇಳ್ತಾ ಇರಾ. ಮತ್ತೆ ಇನ್ನೊಂದಷ್ಟು ಇವಾಗಲೇ ರಿಸಲ್ಟ್ ಯಾರ್ಯಾರಿಗೆ ಬಂದಿದೆ ನೀವು ರಿಸಲ್ಟ್ ನೋಡಿದಿರಾ, ನೀವ್ ಕೇಳ್ತಾ ಇರುವಂತ ಡೌಟ್ ಏನಿದೆ ಅಂದ್ರೆ ಇವಾಗ ಫ್ರೆಶ್ ಆಗಿ ರಿಸಲ್ಟ್ ಅನೌನ್ಸ್‌ಮೆಂಟ್ ಮಾಡ್ತಾರಲ್ಲ ಸ್ಪಾಟ್ ರಿಸಲ್ಟ್ ನ, ಅದರಿಂದ ನಮ್ಮ ರ್ಯಾಂಕಿಂಗ್ ಅಲ್ಲೂ ಏನಾದ್ರು ಚೇಂಜಸ್ ಬರುತ್ತಾ? ಈ ರೀತಿ ಡೌಟ್ಸ್ ಗಳನ್ನ ಕೇಳ್ತಾ ಇರಾ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ವಿತ್ ಪ್ರೂಫ್ ಸಮೇತ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಈ ವರ್ಷ ನೀವೇನಾದ್ರು CET ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇರಾ ಅಂದ್ರೆ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ತ್ ಒಂದು ಕಾಲೇಜ್ ಪ್ರಾಡಕ್ಟ್ ಇರುತ್ತೆ. ಜಸ್ಟ್ ನಿಮ್ಮ CET ರ್ಯಾಂಕಿಂಗ್ ಎಷ್ಟು ಬಂದಿದೆ ಅದನ್ನ ಎಂಟರ್ ಮಾಡಿ ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಯಾವೊಂದು ಬ್ರಾಂಚ್ ಅಲ್ಲಿ ಸೀಟ್ ನೋಡ್ತಾ ಇರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು ನನ್ನ ಅಪ್ರಾಕ್ಸ್ ಆಗಿ ಪಿಟೆಟ್ ಮಾಡಿ ತೋರಿಸುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ. ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಯಾವುದೇ ತರಹದ ಚಾರ್ಜಸ್ ಇರಲ್ಲ. ಇವಾಗ ಆಗ್ಲೇ ಯಾರಿಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ನೀವೆಲ್ಲರೂ ಕೂಡ ತಲೆ ಕೆಡ್ಸ್ಕೊಂಡಿರೋದು ಇವಾಗ ನಮ್ಮ ರ್ಯಾಂಕಿಂಗ್ ಏನಾದ್ರು ಚೇಂಜಸ್ ಆಗುತ್ತಾ ಅಂತ ತಲೆ ಕೆಡ್ಸ್ಕೊಂಡಿರಾ. ಮತ್ತೆ ಇವಾಗ ರಿಸಲ್ಟ್ ಯಾರ್ಯಾರಿಗೆ ಬಂದಿಲ್ಲ ಅವ್ರ ತಲೆ ಕೆಡ್ಸ್ಕೊಂಡಿರೋದು ಇವಾಗ ನಮ್ಗೆ ರಿಸಲ್ಟ್ ಲೇಟ್ ಆಗಿ ಕೊಡ್ತಾ ಇರಲ್ಲ ಅದರಿಂದ ನಮ್ಮ ರ್ಯಾಂಕಿಂಗ್ ಏನಾದ್ರು ಕಮ್ಮಿ ಬರುತ್ತಾ ಅಂತ. ಆಗ್ಲೇ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬಿಟ್ಟಿದಿಲ್ಲ ಅಂತ ಕೂಡ ಕೇಳ್ತಾ ಇರಾ. ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಇಲ್ಲಿ ನೋಡಿ, ಸ್ಪಾಟ್ ರ್ಯಾಂಕಿಂಗ್ ಬಗ್ಗೆ KA ಬ್ರೋಚರ್ ಅಲ್ಲೇ ಕೊಟ್ಟಿದ್ದಾರೆ. ಬೇಕಂದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಓದ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ. ಈಗ CET ರಿಸಲ್ಟ್ ಬಂದಿಲ್ಲ ಅಂದ್ರೆ ಮೇಜರ್ ಆಗಿ 3 ಕಾರಣ ಇರುತ್ತೆ. ಒಂದು, ನಿಮ್ಮ PUC ಸ್ಕೋರ್ ಕರೆಕ್ಟ್ ಆಗಿ ಫಿಚ್ ಆಗಿರಲ್ಲ, ಅದರಿಂದ ಬಂದಿರಲ್ಲ. ಇಲ್ಲ ಅಂದ್ರೆ ನಿಮ್ಮ CET ಕ್ವಶನ್ ಪೇಪರ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರುತ್ತೆ, ವರ್ಷನ್ ಕೋಡ್ ತಪ್ಪಾಗಿ ಶೇಡ್ ಮಾಡಿರ್ತೀರಾ ಅದಕ್ಕೋಸ್ಕರ. ಅಥವಾ ನಿಮ್ದು ಏನಾದ್ರು ಒಂದು ರಿವ್ಯಾಲ್ಯೂಷನ್ ಆಗ್ತಾಗ ಮಾರ್ಕ್ಸ್ ಜಾಸ್ತಿ ಆಗಿರುತ್ತೆ, ಆ ಒಂದು ಡಾಟಾ ಕರೆಕ್ಟ್ ಆಗಿ ಫಿಚ್ ಆಗಿರಲ್ಲ, ಅದರಿಂದ ನಿಮ್ಗೆ ಒಂದು ಮಾರ್ಕ್ಸ್ ಇಲ್ಲಿ ಕರೆಕ್ಟ್ ಆಗಿ ಬಂದಿರಲ್ಲ. ಸರಿನಾ? ಇಲ್ಲಿ ರಿವ್ಯಾಲ್ಯೂಷನ್ ಹಾಕ್ಬಿಟ್ಟು ನಿಮ್ದು ಏನಾದ್ರು ಮಾರ್ಕ್ಸ್ ಬಂದಿದೆ ಅಂದ್ರೆ KA ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ಅಪ್ರೋಚ್ ಮಾಡ್ಬಿಟ್ಟು ನಿಮ್ಮ ಮಾರ್ಕ್ಸ್ ನ ಅಪ್ಡೇಟ್ ಮಾಡಿ. ನಿಮ್ಗೂ ಕೂಡ ಸ್ಪಾಟ್ ರ್ಯಾಂಕಿಂಗ್ ನ ಕೊಡ್ತಾರೆ, ನಿಮ್ಮ ರ್ಯಾಂಕಿಂಗ್ ಜಾಸ್ತಿ ಆಗುತ್ತೆ. ಸರಿನಾ? ಇಲ್ಲ ಅಂದ್ರೆ ಓಲ್ಡ್ ಮಾರ್ಕ್ಸ್ ಏನಿದೆಯಲ್ಲ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸರಿನಾ? ಇಲ್ಲ ಅಂದ್ರೆ ಇವಾಗ ನಿಮ್ಗೆ ಯಾರ್ಯಾರಿಗೆ ರಿಸಲ್ಟ್ ಬಂದಿಲ್ಲ ಅವ್ರಿಗೆ ಏನಾಗುತ್ತೆ ಅಂದ್ರೆ ಇವಾಗ ಅವ್ರು ಏನ್ ಮಾಡಿದ್ರೆ ಅಂದ್ರೆ ಒಂದು ಸಿಸ್ಟಮ್ ನ ಡಿಸೈನ್ ಮಾಡಿದ್ರೆ. ಸರಿನಾ? ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಒಂದು ಆಲ್ಫಾಬೆಟಿಕ್ ನ್ಯೂಮರಿಕ್ ನ ಆಡ್ ಮಾಡ್ಬಿಟ್ಟು ಸ್ಪಾಟ್ ರ್ಯಾಂಕಿಂಗ್ ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ತಿಳಿಸೋದಾದ್ರೆ ಇಲ್ಲಿ ಆಲ್ಫಾಬೆಟಿಕ್ A to Z ನ ಯೂಸ್ ಮಾಡ್ತಾರೆ, ಮತ್ತೆ ನಂಬರ್ಸ್ ನ 1 to 99 ಯೂಸ್ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ಇವಾಗ ನಿಮ್ದು ರ್ಯಾಂಕಿಂಗು ಫಾರ್ ಎಕ್ಸಾಂಪಲ್ ಇವಾಗ 1234 ಜಾಸ್ತಿ ಇದೆ, 1235 ಕಮ್ಮಿ ಇದೆ. ಇದು ನಿಮ್ಮ PUC ಸ್ಕೋರ್ ಹಾಕಿದ್ಮೇಲೆ KAಗೆ ಗೊತ್ತಾಗುತ್ತೆ. ಇವಾಗ ಆಗ್ಲೇ ಎಲ್ಲಾರ್ದು ಕೂಡ ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ನ ಮಾಡ್ಬಿಟ್ಟಿದ್ದಾರೆ. ಅದ್ರಲ್ಲಿ ಯಾವುದೇ ತರದ ಚೇಂಜಸ್ ಮಾಡಲ್ಲ. ಜಸ್ಟ್ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಇವೆರಡರ ಮಧ್ಯೆ ನಿಮ್ಮ ರ್ಯಾಂಕಿಂಗು ಪ್ಲೇಸ್ ಆಗಬೇಕು, ಆ ರೀತಿ ಅವರು ಸಿಸ್ಟಮ್ ನ ಡಿಸೈನ್ ಮಾಡಿರ್ತಾರೆ. ಅಲ್ಲಿ ನಿಮ್ಗೆ ಪ್ಲೇಸ್ ಮಾಡ್ಬಿಟ್ಟು ರಿಸಲ್ಟ್ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಸರಿನಾ? ಫಾರ್ ಎಕ್ಸಾಂಪಲ್ ನಿಮ್ಮ PUC ಸ್ಕೋರ್ ನ ಹಾಕಿದ್ರಿ, ಇವಾಗ ನಾಳೆ 29ನೇ ತಾರೀಕು ರಿಸಲ್ಟ್ ಬರುತ್ತೆ. 29ನೇ ತಾರೀಕು ರಿಸಲ್ಟ್ ಬರ್ಬೇಕಾದ್ರೆ ಸಿಸ್ಟಮ್ ಏನ್ ಮಾಡುತ್ತೆ ಅಂದ್ರೆ ಇವಾಗ ನಿಮ್ದು ಏನಾದ್ರು ಇದ್ರ ಮಧ್ಯೆ ನಿಮ್ದು ರಿಸಲ್ಟ್ ಬರ್ಬೇಕಾಗಿತ್ತು, ಆದ್ರೆ ನಿಮ್ದು ಕಾರಣಾಂತರಗಳಿಂದ ನಿಮ್ಮ PUC ಸ್ಕೋರ್ ಅವೈಲಬಲ್ ಇಲ್ಲದೆ ಇರೋದ್ರಿಂದ ಅವತ್ತು ಅನೌನ್ಸ್ಮೆಂಟ್ ಮಾಡಕ್ ಆಗಿಲ್ಲ. ಇವಾಗ ಸ್ಪಾಟ್ ರ್ಯಾಂಕಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ 1344 ತಗೋತಾರೆ. ಅದಾದ್ಮೇಲೆ ಒಂದು ಆಲ್ಫಾಬೆಟಿಕ್ ಲೆಟರ್ ನ ತಗೋತಾರೆ. ಅದಾದ್ಮೇಲೆ ಒಂದು ನಂಬರ್ ನ ಅಸೈನ್ ಮಾಡ್ತಾರೆ. ಇಲ್ಲಿ ನಿಮ್ಗೆ ಇಲ್ಲಿ 55 ಇದೆ. ಸರಿನಾ? ಅಂದ್ರೆ ನಿಮ್ದು ರ್ಯಾಂಕಿಂಗ್ ಏನಾಗುತ್ತೆ ಅಂದ್ರೆ ಇವಾಗ 1234 ಪಾಯಿಂಟ್ ಸಮಥಿಂಗ್ ಪರ್ಸೆಂಟೇಜ್ ಅಲ್ಲಿ ಬರುತ್ತೆ. ಸರಿನಾ? ಆ ರೀತಿ ಆಗುತ್ತೆ. ಆ ರೀತಿ ಮಾಡ್ಬಿಟ್ಟು ನಿಮ್ಗೆ ಸ್ಪಾಟ್ ರ್ಯಾಂಕಿಂಗ್ ಗಳನ್ನ ಕೊಡ್ತಾರೆ. ಕನ್ಕ್ಲೂಷನ್ ಆಫ್ ದ ವಿಡಿಯೋ ಏನ್ ಬರುತ್ತೆ ಅಂದ್ರೆ ಸ್ಪಾಟ್ ರ್ಯಾಂಕಿಂಗ್ ಇಂದ ಇವಾಗ ಆಗ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಯಾರಿಗಾಗಿದೆ ಅವ್ರಿಗೆ ಯಾರಿಗೂ ಕೂಡ ರ್ಯಾಂಕಿಂಗ್ ಏನೂ ಕೂಡ ಚೇಂಜಸ್ ಆಗಲ್ಲ, ಸೇಮ್ ರ್ಯಾಂಕಿಂಗ್ ಇರುತ್ತೆ. ಮತ್ತೆ ಸ್ಪಾಟ್ ರ್ಯಾಂಕಿಂಗ್ ಇಂದ ಇವಾಗ ಯಾರಿಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ ಅವ್ರಿಗೆ ಯಾರಿಗೂ ಕೂಡ ರ್ಯಾಂಕಿಂಗ್ ಕಮ್ಮಿ ಬರಲ್ಲ. ಅಲ್ಲಿ ನಿಮ್ಗೆ ಒಂದು ಆಲ್ಫಾಬೆಟಿಕ್ ನ್ಯೂಮರಿಕ್ ಲೆಟರ್ ನ ಹಾಕ್ಬಿಟ್ಟು ನಂತರ ಒಂದು ನಂಬರ್ ನ ಅಸೈನ್ ಮಾಡಿ ಕೊಡೋದ್ರಿಂದ ನಿಮ್ಗೆ ಏನ್ ರ್ಯಾಂಕಿಂಗ್ ಬರ್ಬೇಕಾಗಿತ್ತು ಒರಿಜಿನಲ್ ರಿಸಲ್ಟ್ ಅಲ್ಲಿ ಸೇಮ್ ಅದೇ ಪ್ಲೇಸ್ ಅಲ್ಲಿ ನಿಮ್ಗೆ ಇವಾಗ ಸ್ಪಾಟ್ ರ್ಯಾಂಕಿಂಗ್ ಅಲ್ಲೂ ಕೂಡ ರಿಸಲ್ಟ್ ಬರುತ್ತೆ. ಸರಿನಾ? ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೇಯ್ಡ್ ಮೆಂಬರ್ಶಿಪ್ ಬೇಕು ಅಂದ್ರೆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಕಾಲೇಜ್ ಪ್ರಾಡಕ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.